ಸರ್ ಹೊಸದುರ್ಗ ಅಂದ್ರೆ ಒಂದು ಸಿರಿಧಾನ್ಯಗಳ ನಾಡು. ಈ ಸಿರಿಧಾನ್ಯಗಳ ನಾಡಲ್ಲಿ ಒಂದು ಈ ಸಿರಿಧಾನ್ಯ ಹೋಟೆಲ್ ಓಪನ್ ಆಗಿದ್ದು ಬಹಳ ಖುಷಿಯಾಗಿದೆ. ನಾನು ನೇರವಾಗಿ ಜನಗಳಿಗೆ ಸಿರಿಧಾನ್ಯ ಊಟನೇ ಕೊಡ್ಬೇಕು ಅಂತ ಹೇಳಿ ಉದ್ದೇಶಿತ್ತು ಸರ್. ನಮಗೊಂದು ಒಂದಿನ ನವಣೆಕೆನ್ನ, ಒಂದಿನ ಸಾವೆಕನ್ನ, ಒಂದಿನ ಕೆಂಪಕ್ಕಿ ರೈಸ, ಒಂದಿನ ಆರ್ಕ ಮೊಸರನ್ನ, ಆಮೇಲೆ ಒಂದಿನ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಮುದ್ದೆ, ಬಸ್ಸಾರು, ಆಮೇಲೆ ಸೊಪ್ಪಿನ ಸಾರು, ಈ ತರ ಎಲ್ಲ ಇರುತ್ತೆ ಸರ್ ನಮ್ಮ ಹೋಟ್ಲಲ್ಲಿ. ಇವತ್ತು ಮನುಷ್ಯನಿಗೆ ವಿಶೇಷವಾಗಿ 108 ಕಾಯಿಲೆಗಳು ಇವತ್ತು ಆವರಿಸಿವೆ. ಇವತ್ತು BP, ಶುಗರ್ನಂತ ಹಲವಾರು ಕಾಯಿಲೆಗಳು ಇವತ್ತು ಆವರಿಸಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಅನ್ನ, ಸಾವೆ ಅನ್ನ ಇರ್ಬೋದು, ನವಣೆ ಅನ್ನ ಇರ್ಬೋದು, ಆರ್ಕದ ಅನ್ನ ಇರ್ಬೋದು, ಕೆಂಪಕ್ಕಿ ಅನ್ನ ಇರ್ಬೋದು, ಆಮೇಲೆ ರೊಟ್ಟಿ, ಸಜ್ಜೆ ರೊಟ್ಟಿ, ವಿಶೇಷವಾಗಿ ಸಜ್ಜೆ ರೊಟ್ಟಿ, ಮತ್ತೆ ಜೋಳದ ರೊಟ್ಟಿ, ಚಪಾತಿಯನ್ನು ವಿಶೇಷವಾಗಿ ಮಾಡ್ತಾರೆ ಇಲ್ಲಿ. ನಾನು ಸಿರಿಧಾನ್ಯ ತಿನ್ನಕ್ ಶುರು ಮಾಡಿದ ಮೇಲೆನೆ ಸ್ವಲ್ಪ ದಪ್ಪ ಇದ್ದೆ, ಈಗ ಸ್ವಲ್ಪ ಭಾರಿ ತುಂಬಾ ಸ್ಲಿಮ್ ಆಗಿದ್ದೀರಾ. ಪಾವಕ್ಕಿಯನ್ನ, ನವಣಕ್ಕಿ ಪಲಾವು, ಮೊಳಕೆ ಕಟ್ಟಿದ ಹೆಸರು ಕಾಳು, ಹುರುಳಿಕಾಳು, ಮೊಸರು, ಹುರುಳಿಕಾಳು ಕಾಯಲು, ಹುಳಿ ತೋಕ, ಇವೆಲ್ಲ ವಿಶೇಷತೆಯಿಂದ ಕೂಡಿದಂತ ಊಟ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಹೊಸದುರ್ಗದ ಗಾಂಧಿ ಸರ್ಕಲ್ ಅಲ್ಲಿ ಇದ್ದೀನಿ. ಇದು ಗಾಂಧಿ ಸರ್ಕಲ್ ಇಂದ ತರೀಕೆರೆ ಬೀರೂರಿಗೆ ಹೋಗುವಂತ ರಸ್ತೆ ಇದೆ. ಇಲ್ಲಿ ಇದು ತರೀಕೆರೆ ಬೀರೂರಿಗೆ ಹೋಗುವಂತ ರಸ್ತೆ. ಸೊ ಈ ರಸ್ತೆಯಲ್ಲಿ ನೀವು ಈ ಕಡೆ ಬಂದ್ರೆ ಮುರುಗೇಶ್ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಒಂದು ರೋಡ್ ಇದೆ ಸ್ನೇಹಿತರೆ, ಗಾಂಧಿ ಸರ್ಕಲ್ ಅಲ್ಲಿ. ಈ ರೋಡಲ್ಲೇ ಹೋದ್ರೇನೆ ನಿಮಗೆ ಸಿರಿಧಾನ್ಯಗಳ ಒಂದು ಹೋಟೆಲ್ ಸಿಗುತ್ತೆ. ಸೊ ನೀವೀಗ ನೋಡ್ಬೋದು ಯಾವ ರೀತಿ ಅಲ್ಲಿ ಊಟ ಸಿಗುತ್ತೆ ಎಲ್ಲವನ್ನು ನಾನೀಗ ತೋರಿಸ್ತೇನೆ ನಿಮಗೆ. ಸೊ ಹೊಸದುರ್ಗನ ಬರೀ ಸಿರಿಧಾನ್ಯಗಳ ನಾಡು ಅಂದರೆ ಸಾಲದು. ಸೊ ಅಲ್ಲಿ ಸಿರಿಧಾನ್ಯಗಳ ಒಂದು ಹೋಟೆಲ್ ಇರಬೇಕು ಅಂತೇಳಿ ಸೊ ಇಲ್ಲಿ ರೈತ ಸಂಘದ ಕಡೆಯಿಂದ ಹಾಗೂ ಧರ್ಮಸ್ಥಳದ ಸಂಘದ ವತಿಯಿಂದಲೂ ಕೂಡ ಎಲ್ಲರೂ ಸೇರಿ ಇಲ್ಲಿ ಪ್ರೋತ್ಸಾಹಿಸಿ ಇಲ್ಲಿ ಒಂದು ಹೋಟೆಲ್ಗೆ ಸಹಕಾರ ಮಾಡಿದ್ದಾರೆ. ಸೊ ನೀವೀಗ ನೋಡ್ಬೋದು, ನಾನೀಗ ಸಿರಿಧಾನ್ಯಗಳ ಹೋಟೆಲ್ಗೆ ಹೋಗ್ತಾ ಇದ್ದೇನೆ. ಸಿರಿಧಾನ್ಯಗಳ ಹೊಸದುರ್ಗದಲ್ಲಿ ಒಂದು ಸಿರಿಧಾನ್ಯಗಳ ಹೋಟೆಲ್ ಇದೆ. ಒಂದು ಮನೆಯ ಊಟ ಹೇಗಿರುತ್ತೋ ಅದೇ ರೀತಿ ಅಂತ ಹೇಳ್ಬೋದು. ಬನ್ನಿ, ಇವತ್ತೊಂದು ವಿಡಿಯೋ ಮಾಡಲಿಕ್ಕೂ ವಿಶೇಷತೆ ಇದೆ. ಈ ಹೋಟೆಲ್ 1 ವರ್ಷವನ್ನು ಪೂರೈಸಿರುವ ಪ್ರಯುಕ್ತ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಇವತ್ತು ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಮನೆಯ ರೀತಿ ಇದೆ ಸ್ನೇಹಿತರೆ. ಇದು ಯಾವುದೇ ಒಂದು ಹೋಟೆಲ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ನಿಮ್ಮ ಮನೆಗೆ ಬಂದಾಗ ಹೇಗೆ ನಿಮ್ಮ ಮನೆಯಲ್ಲಿ ಊಟವನ್ನು ಮಾಡ್ಬೋದೋ ಆ ರೀತಿ ಮನೆಯ ಊಟದಂತೆ ಇರುತ್ತೆ. ಇಲ್ಲಿ ಕುತ್ಕೊಳ್ಳಿಕ್ಕೂ ಈ ಥರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ನೋಡಿ, ಇವತ್ತು 1 ವರ್ಷ ಪೂರೈಸಿರುವ ಪ್ರಯುಕ್ತ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಉಚಿತವಾಗಿ ಊಟವನ್ನು ಕೊಡಬೇಕು ಅಂತ ಇವರು ಆಯೋಜನೆ ಮಾಡಿದ್ದಾರೆ. ಈ ಥರ ಸೇವೆಗಳನ್ನು ಗುರುತಿಸಿ ನಾನು ವಿಡಿಯೋಗಳನ್ನ ಮಾಡ್ತೇನೆ. ಕಾರಣ, ಇವರು 1 ವರ್ಷವನ್ನು ಆಗಿದೆ ಅಂತ ಹೇಳಿ ಹಾಗೆ ಮುಂದುವರಿಸ್ಬೋದಿತ್ತು. ಆದರೆ ನಾವು 1 ವರ್ಷವನ್ನು ಪೂರೈಸಿದ್ದೇವೆ. ಅದಕ್ಕೋಸ್ಕರ ಬಂದಂಥ ಇಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ ಇವತ್ತು ಊಟವನ್ನು ಕೊಡಬೇಕು ಅಂತ ಹಮ್ಮಿಕೊಂಡಿದ್ದಾರಲ್ಲ, ಈ ಕಾರ್ಯಕ್ರಮಕ್ಕೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ತುಂಬ ಜನರು ಬಂದು ಇಲ್ಲಿ ಊಟವನ್ನು ಸವಿತಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಹೊಸದುರ್ಗದ ಒಂದು ಗಾಂಧಿ ಸರ್ಕಲ್ ಇಂದ ಬಂದ್ರೆ, ಆ ಗಾಂಧಿ ಸರ್ಕಲ್ಗೆ ಬಂದ್ರೆ ಗಾಂಧಿ ಸರ್ಕಲ್ ಇಂದ ಎಡಗಡೆಗೇನೆ ಈ ಹೋಟೆಲ್ ಸಿಗುತ್ತೆ. ಇದು ಸಿರಿಧಾನ್ಯದ ಹೋಟೆಲ್ ಅಂತಲೇ ಕರೀತಾರೆ. ಇಲ್ಲಿನ ಹೋಟೆಲ್ನ ಮಾಲೀಕರನ್ನು ಮಾತಾಡ್ಸೋಣ, ಇಲ್ಲಿ ಯಾವ್ಯಾವ ತರ ಊಟಗಳು ಸಿಗುತ್ತೆ ಅಂತ ಕೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸರ್, ತುಂಬಾ ಖುಷಿಯಾದ ವಿಚಾರ. ನೀವು ಹೊಸದುರ್ಗ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ನಾಡು ಅಂತ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರು ಹೆಸರನ್ನಿಟ್ಟಿದ್ದಾರೆ. ಸಿರಿಧಾನ್ಯಗಳ ನಾಡು ಹೊಸದುರ್ಗ ಅಂತ ಕರೆದ್ರೆ ಅದಕ್ಕೆ ಅಷ್ಟೇ ಸಾಲದು ಅನ್ನೋ ರೀತಿ ನೀವು ಸಿರಿಧಾನ್ಯಗಳ ಹೋಟೆಲ್ನನ್ನು ಕೂಡ ಇಲ್ಲಿ ಪ್ರಾರಂಭಿಸಿದಿರಾ. ಈ ಹೋಟೆಲ್ನ ಯಾವಾಗ ಶುರು ಮಾಡಿದ್ರಿ ಸರ್? ನಾನು ಸಿರಿಧಾನ್ಯ ಹೋಟ್ಲು ಓಪನ್ ಮಾಡಿ 2025 ಜನವರಿ 1ನೇ ತಾರೀಕು ಓಪನ್ ಮಾಡಿದ್ವಿ ಸರ್. ಅದೇ ಈಗ ಮುಂಚೆ ನಾವೇನ್ ಮಾಡಿದ್ವಿ, ಸಿರಿಧಾನ್ಯ ಮಾಲ್ಟ್ ಎಲ್ಲ ಕೊಡ್ತಾ ಇದ್ವಿ. ಕೊಡ್ಬೇಕಾದ್ರೆ ನನಗೇನು ಅನಿಸ್ತು, ನೋಡು ಇವಾಗ ಡೈಲಿ ಸರ್ ಇನ್ನೊಂದು ಇವರು ಕಾದವ್ರು ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರು, ಡೈಲಿ ಒಂದೊಂದು ತಿನ್ಬೇಕು, ಆ ಥರ ಅದ್ರ ಮಾತ್ರ ಚೆನ್ನಾಗಿರುತ್ತೆ. ಎಲ್ಲದು ಮಿಕ್ಸ್ ಆಗಿ ತಿಂದರೆ ಆರೋಗ್ಯ ಅಷ್ಟು ಬೇಗ ಇದು ಕಾನ್ಸೆಪ್ಟ್ ಪಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಆ ಥರ ಸರ್ ನಾವೆಲ್ಲ ಯೂಟ್ಯೂಬ್ನೆಲ್ಲ ತಿಳ್ಕೊಂಡು, ಆಮೇಲೆ ಇದು ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ತಿಳ್ಕೊಂಡು ಆ ಥರ ಮಾಡತ್ಗೆ ಅವ್ರೇನಂದ್ರು, ಇಲ್ಲಿ ರಂಗಸ್ವಾಮಿ ನೀನು ಈಗ ಡೈಲಿ ಒಂದು ಐಟಮ್ ಏನಾದರೂ ಒಂದು ಸಿರಿಧಾನ್ಯ ಹೋಟೆಲ್ ಮಾಡು ಅಂತ ಹೇಳಿ ಒಂದಿನ ನಮ್ಗೆ ಮಾಹಿತಿ ಕೊಟ್ಟರು ಸರ್. ಆ ಥರ ಮಾಡಿದಾಗ ನಾನೇನು ಮಾಡಿದೆ, ಅದಕ್ಕೆ ಇದನ್ನ ಪೌಡ್ರ್ ಮುಖಾಂತರ ಕೊಡೋದು ಬೇಡ, ನಾನು ನೇರವಾಗಿ ಜನಗಳಿಗೆ ಸಿರಿಧಾನ್ಯ ಊಟನೇ ಕೊಡ್ಬೇಕು ಅಂತ ಹೇಳಿ ಉದ್ದೇಶಿತ್ತು ಸರ್. ನಮಗೊಂದು ನಾವು ಎಲ್ಲ ಓದ್ಬಿಟ್ಟು ಜೀವನದಲ್ಲಿ ಫೇಲ್ಯೂರ್ ಆಗಿಬಿಟ್ಟು ಈಗ ನಾವು ಅದಕ್ಕೆ ಸರ್ ಇದು ನನಗೆ ಸ್ವಲ್ಪ ಇದು ಏನು ಅಡಿಗೆದು ಒಂದು ಸ್ವಲ್ಪ ಕಾನ್ಸೆಪ್ಟ್ ಇತ್ತು. ಅದಕ್ಕೆ ನಾನೇನು ಅಂದ್ಕೊಂಡೆ, ಇಲ್ಲಪ್ಪ ಇದನ್ನೇ ಇವಾಗ ನೇರವಾಗಿ ಸಿರಿಧಾನ್ಯ ಊಟನೇ ಕೊಡೋಣ ಅಂತ ಹೇಳ್ಬಿಟ್ಟು ಸರ್. ಅದಕ್ಕೆ ಈಗ ನಾನೇನು ಮಾಡ್ತೀನಿ, ಒಂದಿನ ನವಣೆಕೆನ್ನ, ಒಂದಿನ ಸಾವೆಕನ್ನ, ಒಂದಿನ ಕೆಂಪಕ್ಕಿ ರೈಸ, ಒಂದಿನ ಆರ್ಕ ಮೊಸರನ್ನ, ಆಮೇಲೆ ಒಂದಿನ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಮುದ್ದೆ, ಬಸ್ಸಾರು, ಆಮೇಲೆ ಸೊಪ್ಪಿನ ಸಾರು, ಈ ಥರ ಎಲ್ಲ ಇರುತ್ತೆ ಸರ್ ನಮ್ಮ ಹೋಟ್ಲಲ್ಲಿ. ಆಮೇಲೆ ಡೈಲಿ ಸರ್ ನಮ್ಗೆ ಈಗ ಸದ್ಯಕ್ಕೆ
100-150 ಊಟ ಹೋಗ್ತಾ ಇದೆ. ಸ್ಟಾರ್ಟಿಂಗ್ ಸರ್ ನಾನು ಒಂದು ಟೇಬಲ್ 4 ಚೇರ್ ತಗೊಂಡ್ಬಂದಿದ್ದು. ಈಗ ಸರ್ ಇವಾಗ ಡೈಲಿ ಒಂದ್ಸತಿ ಕುತ್ಕೊಂಡ್ರೆ 20-25 ಜನ ಕುತ್ಕೊಂತಾರೆ ಸರ್. ಅದೇ ಇವಾಗ ಡೈಲಿ 100-120 ಊಟ ಹೋಗ್ತಾ ಇದೆ. ಹಂಗಾಗಿ BP ಶುಗರ್ ಇರೋರು ಎಲ್ಲರೂ ಇಲ್ಲಿಗೆ ಬರ್ತಾ ಇದಾರೆ ಸರ್. ಹಂಗಾಗಿ ನಂದು ಈಗ ಉದ್ದೇಶ ಏನು ಅಂದ್ರೆ ಆರೋಗ್ಯವಂತ ಇದನ್ನ ಊಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಸಿರಿಧಾನ್ಯ ಹೋಟ್ಲನ್ನ ಓಪನ್ ಮಾಡಿರಿ ಸರ್. ಹಂಗಾಗಿ ಈಗ ಎಲ್ಲರೂ ನಮ್ಮ ಈಗ ಕಸ್ಟಮರ್ ಇದನ್ನ ಭಾರಿ ಇಷ್ಟಪಟ್ಟು ಬಂದು ಊಟ ಮಾಡ್ಕೊಂಡು ಆಮೇಲೆ ಒಪ್ಪನೇನು ಸಮೇತ ಭಾರಿ ಚೆನ್ನಾಗಿತ್ತು ರಂಗಸ್ವಾಮಿ, ಹಿಂಗೆ ನೀನು ನಡ್ಕೊಂಡು ಹೋಗು, ಜೋಳದ ರೊಟ್ಟಿ ಕೊಡು, ನಮಗೆ ಮೇನವಾಗಿ ಮುದ್ದೆ ಕೊಡು, ಮತ್ತೆ ಈಗ ಸಜ್ಜೆ ರೊಟ್ಟಿ ಕೊಡು, ಅವೆಲ್ಲ ಸಿಕ್ತಪ್ಪ ಒಂದು ಪಕ್ಷ. ಆದ್ರೆ ನವಣೆಕೆನ, ಸಾವಯವಕೆನ, ಆರ್ಕ ಮೊಸರನ್ನ, ಊದು ಈ ತರ ಅನ್ನ ಸಿಗಲ್ಲ. ಹಂಗಾಗಿ ನೀನು ಡೈಲಿ ಒಂದೊಂದ್ ತರ ಮಾಡೋದ್ರಿಂದ ನಮ್ಮ ಇದಕ್ಕೆ ಆರೋಗ್ಯಕ್ಕೂ ಇದಾಗ್ತೈತೆ. ಒಳ್ಳೆ ಕಾನ್ಸೆಪ್ಟ್ ಮಾಡಿಯಪ್ಪ ಅಂತೇಳಿ ನಮಗೆ ಈಗ ಮೆಚ್ಚುಗೆ ಪಡ್ತಾರೆ ಸರ್. ಹಂಗಾಗಿ ಅವ್ರೆಲ್ಲರಿಗೂ ನಾನು ಒಂದು ಧನ್ಯವಾದವನ್ನು ಹೇಳ್ತಿದ್ದೇನೆ. ಈಗ ಕಸ್ಟಮರ್ ಬಂದು ನಮ್ಮ ಹೋಟ್ಲನ್ನ ಇಷ್ಟಪಟ್ಟು ಊಟ ಮಾಡಿ ಒಂದೊಂದ್ಸತಿ ರುಚಿ ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನೆಕ್ಸ್ಟ್ ಬನ್ನಿ ಸರ್. ಏನಾದ್ರು ಆರ್ಡರ್ ಬಂದ್ರೆ ಮಾತ್ರ ಒಳಗೆ ಊಟ ಮಾಡಿ ಸರ್. ಯಾಕೆ ಸರ್ ಯಾಕೆ ಅಂದ್ರೆ ಇದು ಸಿರಿಧಾನ್ಯ ಹೋಟ್ಲ ಸರ್. ಇಲ್ಲಿ ನಾವು ಸಕ್ಕರೆ ಆಗ್ಲಿ ಮೈಲೇಟ್ ಆಗ್ಲಿ ಏನು ಯೂಸ್ ಮಾಡಿ ಸರ್, ಓನ್ಲಿ ಬೆಲ್ಲ ಅಷ್ಟೇ ಯೂಸ್ ಮಾಡೋದು. ಹಂಗಾಗಿ ಸರ್ ಗುರುವಾರ ಮಾತ್ರ ಕಂಟಿನ್ಯೂ ಉಳ್ಳಿ ತೊಕ್ಕ ಇರಿ ಸರ್. ಉಳ್ಳಿ ತೊಕ್ಕ, ಕಾಯಿಲು ಮತ್ತೆ ನವಣೆಕೆನ, ಸಾವಯವಕೆನ ಅವತ್ತು ಕಂಟಿನ್ಯೂಸ್ ಆಗಿ ಇರಿ ಸರ್. ತುಂಬಾ ಧನ್ಯವಾದಗಳು ಸರ್. ಬಂದಂತವ್ರನ್ನು ಕೂಡ ಮಾತಾಡ್ಸೋಣ, ನಿಮ್ಮ ಹೋಟೆಲ್ಗೆ ಬಂದು ಊಟವನ್ನು ಮಾಡಿದವ್ರ ಬಾಯಲ್ಲೂ ಕೇಳೋಣ. ನೀವು ಕೂಡ ಇಲ್ಲಿ ಹೋಟೆಲ್ಗೆ ಬಂದು ಊಟ ಮಾಡೋರಾಗಿದ್ದೀರಾ ಅಂತ ಗೊತ್ತಾಯ್ತು. ಸೊ ನೀವು ಕೂಡ ಇಲ್ಲಿನ ಒಂದು ಸೆಲೆಬ್ರೇಷನ್ ಬಂದಿದ್ದೀರಾ, 1 ವರ್ಷ ಪೂರೈಸಿದೆ ಅಂತ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಹೋಟೆಲ್ ಬಗ್ಗೆ? ಸರ್ ವಸ್ತುರ್ಗ ಅಂದ್ರೆ ಒಂದು ಸಿರಿಧಾನ್ಯಗಳ ನಾಡು. ಈ ಸಿರಿಧಾನ್ಯಗಳ ನಾಡಲ್ಲಿ ಈ ಸಿರಿಧಾನ್ಯ ಹೋಟೆಲ್ ಓಪನ್ ಆಗಿದ್ದು ಬಹಳ ಖುಷಿಯಾಗಿದೆ, ಚೆನ್ನಾಗಿದೆ. ನಾವು ಡೈಲಿ ಕಸ್ಟಮರ್ ಡೈಲಿ ಬರ್ತಲೇ ಇರ್ತೀವಿ. ದಿನಕ್ಕೊಂದೊಂಥರ ವೆರೈಟಿ ಫುಡ್ ಇರುತ್ತೆ. ಆಮೇಲೆ ಪಲ್ಯನ ಸಮೇತ 3-4 ತರ ಪಲ್ಯ ಮಾಡ್ತಾರೆ. ಚೆನ್ನಾಗಿದೆ ಸರ್. ಊಟ ಮಾತ್ರ ಒಳ್ಳೆ ಮನೆ ಊಟ ತರನೇ ಇರುತ್ತೆ. ಒಂದ್ಸತಿ ಜನಗಳು ಬಂದು ಒಂದ್ಸತಿ ಇಲ್ಲಿ ಊಟ ಸವೆದು ಹೋದ್ರೆ ಹೆಂಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಎಲ್ಲಿದ್ದು ಸಮೇತ ಸಿರಿಧಾನ್ಯ ನಾಡು ಹೋಟ್ಲ್ ಐತಲ್ಲ ಒಂದ್ಸಲ ಹೋಗ್ಬರೋಣ ಅನ್ಸುತ್ತೆ. ಡೈಲಿ ಬತ್ತಲೇ ಇರ್ತಾರೆ ಅಂದ್ರೆ ನಾವು ಡೈಲಿ ಊಟ ನಮಗೆ ಒಳ್ಳೆ ಚೆನ್ನಾಗಿರುತ್ತೆ. ಒಳ್ಳೆ ಊಟ ಸೇವಕ್ಕೆ ಒಳ್ಳೆ ಮನೆ ಊಟನೇ ಇದ್ದಂಗಿರುತ್ತೆ ಸರ್. ಇಲ್ಲಿ ಚೆನ್ನಾಗಿದೆ ಊಟ, ಒಳ್ಳೆ ತುಂಬಾ ಖುಷಿ ಪಡ್ತಾ ಇದ್ದೀರಾ? ಖುಷಿ ಇದೆ ಸರ್. ಊಟದ ಬಗ್ಗೆ ಸಮಸ್ಯೆ ಏನಿಲ್ಲ, ಒಳ್ಳೆ ವೆರೈಟಿ ಊಟನೇ ಕೊಡ್ತಾರೆ. ಚೆನ್ನಾಗಿದೆ ಸರ್ ಊಟ ಇಲ್ಲಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಜಿಲ್ಲಾಡಳಿತ ಚಿತ್ರದುರ್ಗ, ಕೃಷಿ ಇಲಾಖೆ ಚಿತ್ರದುರ್ಗ 2024-25ನೇ ಸಾಲಿನ ಸಿರಿಧಾನ್ಯಗಳ ವಿಶೇಷತೆಗಳು ನೋಡಿ ಸ್ನೇಹಿತರೆ. ಜೋಳ, ಸಜ್ಜೆ, ರಾಗಿ, ಸಾವೆ, ನವಣೆ, ಆರಕ, ಬರಗು, ಉದಲು, ಸಂಸ್ಕರಿತ ಸಿರಿಧಾನ್ಯಗಳು. ಸಿರಿಧಾನ್ಯಗಳಲ್ಲಿರುವ ಪೋಷಣೆ ಮತ್ತು ಚಿಕಿತ್ಸಾತ್ಮಕ ಗುಣಗಳು ಸ್ನೇಹಿತರೆ ಇಲ್ಲೆಲ್ಲ ನೋಡ್ಬೋದು ಎಷ್ಟು ತರ ಇದೆ ಅಂತ. ಸಿರಿಧಾನ್ಯಗಳು ಅಂದ್ರೇನೆ ಒಂದು ಶಕ್ತಿ ಅಂತ ಹೇಳ್ಬೋದು. ಒಳ್ಳೆ ಉತ್ತಮವಾದ ಆರೋಗ್ಯವನ್ನ ರೂಪಿಸ್ತವೆ ಅಂತ ಹೇಳ್ಬೋದು. ಸರ್ ನೀವು ಈ ಸಿರಿಧಾನ್ಯಗಳ ಹೋಟೆಲ್ಗೆ ರೆಗ್ಯುಲರ್ ಬರ್ತಾ ಇದ್ದೀರಾ ಸರ್? ಡೈಲಿ ಬರ್ತಾ ಇದೀವಿ ಸರ್. ಸರ್ ಹೇಗಿದೆ ಇಲ್ಲಿ ನಾವು ಊಟ ಎಲ್ಲ? ಸರ್ ಒಳ್ಳೆ ಊಟ ಕೊಡ್ತಿದ್ದಾರೆ. ಒಳ್ಳೆ ಹಳ್ಳಿ ರೈತರಿಂದ ಒಳ್ಳೆ ಇದಿತ್ತು, ಅದರಿಂದ ರೈತರಿಗೂ ಉಪಯೋಗ ಇದೆ. ಎಲ್ಲ ಉಳ್ಳಿ, ಕ್ಯಾಬೇಜ್, ಬರ್ಗು ಎಲ್ಲ ಒಳ್ಳೊಳ್ಳೆ ಇದನ್ನ ಕೊಡ್ತಿದ್ದಾರೆ. ನಿಮಗೆ ಖುಷಿ ಅನ್ನಿಸ್ತಾ ಇದೆ ಈ ಹೋಟೆಲ್ನ ಊಟ? ಖುಷಿ ಅನ್ನಿಸ್ತಿದೆ ಸರ್. ಹೌದಾ? ನಿಮಗೆ ಇಲ್ಲಿ ಪ್ರಿಯವಾದ ಊಟ ಯಾವ್ದು ಸರ್? ತುಂಬಾ ಇಷ್ಟಪಟ್ಟು ನೀವು ಇಲ್ಲಿ ಊಟ ಮಾಡೋದು ಯಾವ್ದು ಸರ್ ರೆಗ್ಯುಲರ್ ಆಗಿ? ಸರ್ ನಮಗೆ ಉಳ್ಳಿ ಸಾರು, ಬರ್ಗು ಅನ್ನ, ಸಾವಕ್ಕಿ ಅನ್ನ, ಉಳ್ಳಿ ಸಾರು, ಸಾವಕ್ಕಿ ಅನ್ನ ನಿಮಗೆ ತುಂಬಾ ಇಷ್ಟವಾದ ಊಟ. ತುಂಬಾ ಧನ್ಯವಾದಗಳು ಸರ್. ಮಧ್ಯಾಹ್ನ 12 ಗಂಟೆಯಿಂದ ಇಲ್ಲಿ ಶುರುವಾಗುತ್ತೆ ಸ್ನೇಹಿತರೆ ಊಟದ ವ್ಯವಸ್ಥೆ. ಸಂಜೆ 5 ಗಂಟೆವರೆಗೂ ಇರುತ್ತೆ. ಮತ್ತೆ ರಾತ್ರಿ ಊಟ 7 ಗಂಟೆಯಿಂದ ಶುರುವಾಗಿ 10 ಗಂಟೆವರೆಗೂ ಇರುತ್ತೆ. ನೋಡ್ಬೋದು, ಬಾಣತಿಯರಿಗೆ ಬಿಸಿ ನೀರು ಮತ್ತು ಗಂಜಿ ಉಚಿತವಾಗಿ ದೊರಕುತ್ತದೆ. ಇಂಥ ಒಂದು ಅದ್ಭುತವಾದ ಕೆಲಸವನ್ನ ಯಾರು ಮಾಡಲ್ಲ ಸ್ನೇಹಿತರೆ. ಉಚಿತವಾಗಿ ಏನೂ ಸಿಗೋದಿಲ್ಲ ಇವತ್ತಿನ ಕಾಲದಲ್ಲಿ. ಕುಡಿಲಿಕ್ಕೆ ನೀರು ಸಿಗೋದಿಲ್ಲ, ಅಂಥದ್ರಲ್ಲಿ ಬಿಸಿ ನೀರು ಜೊತೆಗೆ ಗಂಜಿಯನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ಶ್ಲಾಘಿಸಬೇಕು, ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಬೇಕು. ತುಂಬಾ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹೊಸದುರ್ಗದಲ್ಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬಹಳ ವಿಶೇಷವಾಗಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯದ ಹೋಟೆಲ್ ಪ್ರಾರಂಭವಾಗಿ ಇವತ್ತಿಗೆ 1 ವರ್ಷ ಸಮಾರಂಭದ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸ್ನೇಹಿತರಾದ ರಂಗಸ್ವಾಮಿಯವರು ಅಂದ್ಕೊಂಡಿದ್ದಾರೆ. ನಾವು ವಿಶೇಷವಾಗಿ ಇವತ್ತು ನಮ್ಮ TB ಸರ್ಕಲ್ ಅಲ್ಲಿ ನಮ್ಮ ರೈತ ಸಂಘದ ಆಫೀಸಲ್ಲಿ ಹೋಟ್ಲನ್ನ ನಾವೇ ರೈತ ಸಂಘ ಮತ್ತು ಕೃಷಿ ಇಲಾಖೆಯ ಒಂದು ಸಿಬ್ಬಂದಿಯವರು ಸೇರಿ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಸಿರಿಧಾನ್ಯದ ಹೋಟ್ಲ್ ಅವಶ್ಯಕತೆ ಇತ್ತು ಮಾಡಂತ ಹೇಳಿದಾಗ ನಮ್ಮ ರಂಗಸ್ವಾಮಿ ಅವರು ಒಪ್ಪಿ ಈ ಭಾಗದ ಜನರಿಗೆ ನಾವು ಸಿರಿಧಾನ್ಯ ಬೆಳೆಯುವಂಥದ್ದೇ ಮುಖ್ಯ ಅಲ್ಲ, ಈ ಭಾಗದಲ್ಲಿ ನಾವು ಬೆಳೆಯುವಂಥ ಧಾನ್ಯಗಳನ್ನ ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಹೋಟ್ಲನ್ನು ಪ್ರಾರಂಭ ಮಾಡಿ 1 ವರ್ಷ ಆಗಿದೆ ಸಂತವ್ರೆ. ಇಲ್ಲಿ ನಿಮಗೆ ಇಷ್ಟವಾದ ಊಟ ಯಾವುದು? ಇಲ್ಲಿ ಮನುಷ್ಯನಿಗೆ 2 ಕಣ್ಣು, 2 ಕಣ್ಣಲ್ಲಿ ವಿಶೇಷವಾಗಿ ಯಾವ ಕಣ್ಣು ಇಷ್ಟ ಅಂತಂತಂದ್ರೆ 2 ಕಣ್ಣು ಇಷ್ಟ. ಇವತ್ತು ಮನುಷ್ಯನಿಗೆ ವಿಶೇಷವಾಗಿ 108 ಕಾಯಿಲೆಗಳು ಇವತ್ತು ಆವರಿಸಿವೆ. ಇವತ್ತು BP, ಶುಗರ್ನಂತ ಹಲವಾರು ಕಾಯಿಲೆಗಳು ಇವತ್ತು ಆವರಿಸಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಸಿರಿಧಾನ್ಯದ ಸಾವೆ ಅನ್ನ ಇರ್ಬೋದು, ನವಣೆ ಅನ್ನ ಇರ್ಬೋದು, ಆರ್ಕದ ಅನ್ನ ಇರ್ಬೋದು, ಕೆಂಪಕ್ಕಿ ಅನ್ನ ಇರ್ಬೋದು, ಆಮೇಲೆ ರೊಟ್ಟಿ, ಸಜ್ಜೆ ರೊಟ್ಟಿ, ವಿಶೇಷವಾಗಿ ಸಜ್ಜೆ ರೊಟ್ಟಿ ಮತ್ತೆ
ಜೋಳದ ರೊಟ್ಟಿ, ಚಪಾತಿಯನ್ನು ವಿಶೇಷವಾಗಿ ಮಾಡ್ತಾರೆ ಇಲ್ಲಿ. ವಿಶೇಷವಾಗಿ ನಾನು ಬಾಳೆ ಎಲೆ ಊಟನೇ ಕೊಡಬೇಕು. ಮುದ್ದೆ ಮಾಡ್ತಾರೆ, ರಾಗಿ ಮುದ್ದೆ, ಹುಳ್ಳಿಕಾಳು, ಮಳೆ ಹುಳ್ಳಿಕಾಳು ಸಾರು, ಹುಣಿಸೊಪ್ಪು, ಬಸ್ಸಾರು, ಮಳೆ ಹುಳ್ಳಿಕಾಳು ಬಸ್ಸಾರು, ಸಿಹಿ ಸಾರು, ಅವರೆಕಾಳು ಸಾರು, ಮತ್ತೆ ಇಲ್ಲಿ ನಾವು ಹಳ್ಳಿಗಳಲ್ಲಿ ಮಾಡುವಂತಹ ಏನು ಈಗಾಗಲೇ ಹುರುಳಿ ತೊಕ್ಕ ಬಹಳ ವಿಶೇಷವಾದ್ದು. ಈ ಭಾಗದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಹೋಳಿಗೆ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಆದ್ರೆ ಉಳ್ಳಿ ತೊಕ್ಕ ಮಾಡಿ ಅದು ಕಾಯಲ್ಲಿ ಮಾಡೋ ಅಂಥದ್ದು ಹಳ್ಳಿಯ ಸಂಪ್ರದಾಯದ ಪ್ರಕಾರ ನಮ್ಮ ತಾಯಿಯವರು ವಿಶೇಷವಾಗಿ ಇಲ್ಲಿ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಾನು ಏನಪ್ಪ ಉಚಿತವಾಗಿ ಬಾಣಂತಿಯರಿಗೆ ಬಿಸಿ ನೀರು ಮತ್ತು ಗಂಜಿಯನ್ನು ಕೊಡ್ತೀಯಾ ಅಂತಂದೆ. ಅದಕ್ಕೆ ಇಲ್ಲ ಸರ್, ನಾನು ವಿಶೇಷವಾಗಿ ಈ ಭಾಗದ ಎಲ್ಲರನ್ನು ಗುರುತಿಸಿ ನಾನು ಬಡವರಿಗೆ ಆಗಂತಲ್ಲ, ಯಾರಾದ್ರೂ ಬಂದ್ರು ಅವರಿಗೆ ಬಿಸಿ ನೀರು ಮತ್ತು ಗಂಜಿಯನ್ನು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಅವತ್ತಿನಿಂದ 1 ವರ್ಷದಿಂದಲೂ ಕೂಡ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ರಂಗಸ್ವಾಮಿ ಅವರು. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಮ್ಮ ಜನಗಳಿಗೆ ವಿಶೇಷವಾಗಿ ಇವತ್ತು ಸಾವಕ್ಕೆ ನವಣಕ್ಕೆ ಅನ್ನೋ ಆ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಂದನೇ ಆರ್ಡರ್ ಕೊಡ್ತೀವಿ. ನಮ್ಮ ಎಲ್ಲ ಇಲಾಖೆಯವರಿಗೂ ಕೂಡ, ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಸಿಬ್ಬಂದಿಯವರು, ಮತ್ತೆ ಹೆಚ್ಚು ನಮ್ಮ ಪೊಲೀಸ್ ಇಲಾಖೆಯವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ರಮೇಶ್ ಸರ್ ಅವರು, ಅವ್ರ ಸಿಬ್ಬಂದಿಯವರು ವಿಶೇಷವಾಗಿ ಈ ಹೋಟ್ಲಿಗೆ ಬಂದು ಊಟ ಮಾಡುವಂಥದ್ದು. ತುಂಬಾ ಖುಷಿಯಾದ ವಿಚಾರವನ್ನು ಹೇಳಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಸಿರಿಧಾನ್ಯಗಳ ಹೊಸದುರ್ಗದಲ್ಲಿ ಸಿರಿಧಾನ್ಯ ಹೋಟೆಲ್ ಅಂತ ಕೇಳಿದೆ. ತುಂಬಾ ಖುಷಿಯಾದ ವಿಚಾರ. ಇಲ್ಲಿ ಊಟ ಮಾಡಿದಂಥವ್ರು ತುಂಬಾ ಜನ ಹೇಳಿದ್ರು ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ ಅಂತ. ಸೊ ನೀವು ಕೂಡ ಇಲ್ಲಿ ರೆಗ್ಯುಲರ್ ಊಟ ಮಾಡ್ತಾ ಇದ್ದೀರಾ ಸರ್? ಹೌದು, ನನಗೆ ಈಗ ಒಂದು 3-4 ತಿಂಗಳಿಂದ ಸಿರಿಧಾನ್ಯ ಹೋಟೆಲ್ನ ಇವರು ಪರಿಚಯ ಆಗಿದ್ದಾರೆ. ನಾವು ಬರ್ತಿದ್ದೇವೆ ಮತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಸಿಬ್ಬಂದಿಗೂ ಸಮೇತ ಸಿರಿಧಾನ್ಯ ಊಟವನ್ನು ಮಧ್ಯಾಹ್ನ ನಮಗೆ ಸಮಯ ಆದಾಗ ತಗೊಂತಿದ್ದೇವೆ ಸರ್. ಸರ್, ನಿಮಗೆ ಇಲ್ಲಿ ತುಂಬಾ ಪ್ರಿಯವಾದ ಊಟ ಯಾವುದು ಸರ್? ಇಲ್ಲಿ ತುಂಬಾ ನವಣಕ್ಕಿ ಊಟ, ಮುದ್ದೆ ಊಟ, ಹಿಂಗೆ ಸಾವಕ್ಕಿ ಊಟ, ಈ ತರ ನಾನಾ ತರದ ಸಿರಿಧಾನ್ಯಗಳ ಊಟ ಸಿಗುತ್ತೆ ಅಂದ್ರು. ನೀವು ಜಾಸ್ತಿ ಬಂದ್ರೆ ಯಾವ ಊಟವನ್ನ ಸೇವಿಸ್ತೀರಾ ಸರ್ ಇಲ್ಲಿ? ನಾನೀಗ ಇವರು ಪರಿಚಯ ಆದಾಗಿನಿಂದ ಸಿರಿಧಾನ್ಯದೇ ಊಟ ತಗೊಂತ ಇದ್ದೇನೆ. ಬೇರೆ ರೈಸ್ ಇರ್ತದೆ, ಆದ್ರೂ ನಾನು ನವಣಕ್ಕಿ ನನಗೆ ಇಷ್ಟ ಆಗಿದೆ. ಅದ್ರ ಜೊತೆಗೆ ಸಾವಕ್ಕಿ ಅವ್ರು ಏನ್ ಅವತ್ತು ಮಾಡ್ತಾರೆ, ಬೇರೆ ರೈಸ್ ಬಿಟ್ಟು ಸಿರಿಧಾನ್ಯದಿಂದ ಏನ್ ಮಾಡಿರ್ತಾರೆ ಅದನ್ನು ತಗೊಂತೇವೆ. ಮತ್ತು ನಮ್ಮ ಯೋಜನಾ ಕಚೇರಿಯನ್ನು ಸಮೇತ ವಿಶೇಷ ಕಾರ್ಯಕ್ರಮಗಳಿದ್ದಾಗ ಮತ್ತು ಬೇರೆ ನಮ್ಮ ಸಾರ್ವಜನಿಕ ಕಾರ್ಯಕ್ರಮ ಇದ್ದಾಗೂ ಸಿರಿಧಾನ್ಯದೇ ಆಹಾರವನ್ನು ತಯಾರಿಸಿ ಅವರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ನಮಗೆ ಅಂತೂ ಭಾರಿ ಖುಷಿಯಾಗಿದೆ. ನಾನು ಸಿರಿಧಾನ್ಯ ತಿನ್ನಕ್ ಶುರು ಮಾಡಿದ್ಮೇಲೆ ಸ್ವಲ್ಪ ದಪ್ಪ ಇದ್ದೆ, ಈಗ ಸ್ವಲ್ಪ ಭಾರಿ ತುಂಬಾ ಸ್ಲಿಮ್ ಆಗಿದ್ದೀರಾ? ಅಷ್ಟ ಆಗ್ಲಿಲ್ಲ, ನಾನು ಅನ್ಕೊಂಡಷ್ಟಾಗಿಲ್ಲ, ಇನ್ನೂ ಆಗ್ಬೇಕು ಅನ್ಕೊಂಡಿದ್ದೇನೆ. ಕಂಟಿನ್ಯೂಸ್ ಆಗಿ ಇದನ್ನ ತಗೊಂಡ್ರೆ ಆರೋಗ್ಯವು ಚೆನ್ನಾಗಿರುತ್ತದೆ, ಅದರ ಜೊತೆಗೆ ನಮ್ಮ ಸ್ಲಿಮ್ನೆಸ್ ಸ್ವಲ್ಪ ಚೆನ್ನಾಗಿ ಕಾಣಬಹುದು ಅಂತೇಳಿ ನನ್ನ ಅನಿಸಿಕೆ. ಮತ್ತೆ ಮನೆಯಲ್ಲೇ ಮಾಡಿದ ಹಾಗೆ ಮಾಡಿರ್ತಾರೆ, ನಮಗೇನು ಹೋಟೆಲ್ದಂತ ಏನು ಅನಿಸೋದಿಲ್ಲ. ಯಾಕಂದ್ರೆ ಒಂದು ಆಹಾರದ ಗುಟ್ಟೇನಂದ್ರೆ ನಾವು ತಿಂದಷ್ಟು ಹಸಿವಾಗಬೇಕು ಅಂತೇಳಿ. ನಾವು ಸಾಮಾನ್ಯ ಮಧ್ಯಾಹ್ನ ಊಟ ಮಾಡಿದ್ರೆ ಒಂದು 6-7 ಗಂಟೆ ಕರೆಕ್ಟಾಗಿ ನಮಗೆ ಹಸಿವಾಗ್ತದೆ. ಅಂದ್ರೆ ಇದರ ಗುಟ್ಟೇನಂತಂದ್ರೆ ಸಿರಿಧಾನ್ಯದಿಂದ ಅದ ಆರೋಗ್ಯ ತುಂಬಾ ಚೆನ್ನಾಗಿ ಇರ್ಕೊಬಹುದು ಅನ್ನುವಂಥದ್ದು ಒಂದು ವಿಶೇಷತೆ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ನಮಸ್ತೆ, ನನ್ನ ಹೆಸರು ನಾಗಮನ್ಸು ಅಂತ ಹೇಳಿ, ವಕೀಲರು. ನಾವು ರೆಗ್ಯುಲರ್ ಕಸ್ಟಮರು, ಬರ್ತಾ ಇರ್ತೀವಿ ಊಟಕ್ಕೆ. ಊಟ ತುಂಬಾ ಚೆನ್ನಾಗಿರುತ್ತೆ. ನಾನು ಇವ್ರ ಹೋಟೆಲ್ ಆಗೋದ್ಕಿಂತ ಮೊದಲು ನಾನು ಊರಿಂದ ಅಡ್ಡಾಡ್ತಾ ಇದ್ದೆ. ನಮ್ಮ ಊರಿಲ್ಲೇ 30 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಬರ್ತಾ ಇದ್ದೆ. ಇವರು ಹೋಟ್ಲು ಆದ್ಮೇಲೆ ನಾನು ರೂಮ್ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಅಲ್ಲಿವರೆಗೂ ಯಾವ ಹೋಟ್ಲಲ್ಲೂ ನನಗೆ ಊಟ ಸೆಟ್ ಆಗ್ತಿರ್ಲಿಲ್ಲ. ಇದೊಂಥರ ನಮ್ಮ ಮನೆಯಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಮನೆ ಊಟ ಮಾಡ್ದಂಗಿರುತ್ತೆ, ಅಮ್ಮನ ಕೈ ಅಡಿಗೆ ಮಾಡ್ದಂಗಿರುತ್ತೆ. ಅದಕ್ಕೋಸ್ಕರ ನಾನು ಪ್ರತಿದಿನ ಇಲ್ಲಿಗೆ ಬಂದು ಊಟ ಮಾಡ್ತೀನಿ. ಊಟ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಹೊಸದುರ್ಗ ಜನತೆ ಎಲ್ಲರೂ ಬಂದು ಒಂದ್ಸಲ ಊಟ ಮಾಡಿ ನೋಡಿ ರುಚಿ ಹೇಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತೀನಿ. ತುಂಬಾ ಧನ್ಯವಾದಗಳು ಸರ್. ನೋಡಿ ಸ್ನೇಹಿತರೆ, ಸಿರಿಧಾನ್ಯಗಳ ಹೋಟೆಲ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಹುರುಳಿಕಾಳು ಇದೆ, ಜೊತೆಯಲ್ಲಿ ಅವರೆಕಾಳು ಹಾಕಿ ನವಣಕ್ಕಿಯಲ್ಲಿ ಮಾಡಿದಂಥ ಸ್ಪೆಷಲ್ ಪಲಾವ್. ಈ ನವಣಕ್ಕಿ ಪಲಾವ್ನ ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನೋಡಿ, ಮನೆಯಲ್ಲಿ ಹೇಗೆ ನಾವು ಹುರುಳಿಕಾಳು ಎಲ್ಲ ಊಟವನ್ನು ಮಾಡ್ಕೊಂಡು ಊಟ ಮಾಡ್ತೇವೆ ಅದೇ ಥರ ಇದೆ. ಇದು ಹೋಟೆಲ್ ಅಂತ ನಿಮ್ಗೆ ಯಾವುದೇ ರೀತಿ ಅನ್ಸೋದಿಲ್ಲ. ಇವತ್ತು ಹೊಸ ವರ್ಷ ಬೇರೆ, ಸಿಹಿ ಕೊಟ್ಟಿದ್ದಾರೆ. ಹುರುಳಿಕಾಳು ಕಾಯಲ್ ಅಂತ ಕರಿತೀವಿ, ಇದನ್ನ ಹುಳ್ಳಿ ತೋಕ ಅಂತಲೂ ಕರಿತೀವಿ. ತುಂಬ ಅದ್ಭುತವಾಗಿದೆ. ನೋಡಿ, ಬರೀ ಮೊಸರನ್ನ ಕೇಳಿದ್ದೀವಿ, ಇದು ಆರಕ ಮೊಸರನ್ನ ಅಂತ. ಇದು ಕೂಡ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಕೂಡ ಬಂದು ಈ ಊಟವನ್ನು ಸವಿದ ಆದ ನಂತರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಊಟ ಅಂತ. ಬರೀ ಮೊಸರನ್ನ ಅಲ್ಲ, ಆರಕ ಮೊಸರನ್ನ ಅಂತ ಕರೀತಾರೆ. ಇದು ನವಣಕ್ಕಿಯಿಂದ ಮಾಡಿದಂಥ ಪಲಾವ್
ಸೊ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಸ್ನೇಹಿತರೆ, ನೀವು ಕೂಡ ಬಂದು ಇದನ್ನ ಟೇಸ್ಟ್ ಮಾಡ್ಬೋದು. ರುಚಿಯಾಗಿದೆ, ಸವಿಯಾಗಿದೆ. ಹೊಸ ವರ್ಷದ ಪ್ರಯುಕ್ತ ನಮಗೆಲ್ಲ ಈ ತರ ಸಿಗ್ತಾ ಇರೋದು, ಇವರು ಕೂಡ ಒಂದು ವರ್ಷ ಪೂರೈಸಿರೋದು ಸಂತೋಷದ ವಿಚಾರ. ಒಂದು ಹೊಸ ವರ್ಷದಿಂದ ಈ ವರ್ಷದಿಂದಲಾದ್ರೂ ತುಂಬಾ ಜನಕ್ಕೆ ಈ ಹೋಟೆಲ್ ತಿಳಿಯುವಂತಾಗ್ಲಿ ಅಲ್ವಾ ಸರ್? ನಮ್ಮ ಚಿಕ್ಕಮಗಳೂರು ಭಾಗದಲ್ಲೇ ಬಂದು ನಮ್ಮ ಊಟವನ್ನ ವಿಶೇಷವಾಗಿ ಸವಿದು ಇದಕ್ಕೆ ಅಟ್ಯಾಚ್ಮೆಂಟ್ ಆಗಿದ್ದಾರೆ. ಇದು ಸಜ್ಜೆ ರೊಟ್ಟಿನ ಇದು? ಇದು 30 ವರ್ಷದ ಹಿಂದೆ ಮನೇಲಿ ಮಾಡ್ತಿದ್ರು ಸಜ್ಜೆ ರೊಟ್ಟಿ. ಎಲ್ಲ ಕಣ್ಮರೆ ಆಗಿತ್ತು. ಮತ್ತೆ ಇವತ್ತು ಹೊಸದಾಗಿ ನಮ್ಮ ರಂಗಸ್ವಾಮಿ ಅವರು ಸಿರಿಧಾನ್ಯ ಹೋಟೆಲ್ ಮುಖಾಂತರ ಜನಕ್ಕೆ ಮತ್ತೆ ಪರಿಚಯ ಮಾಡಿದ್ದಾರೆ. ಸೊ ಸಜ್ಜೆ ರೊಟ್ಟಿ, ನವಣಕ್ಕಿ, ಹಾರ್ಕ ಇವೆಲ್ಲ ನಾವು ಹುಟ್ಟಿದ ಮೇಲಿಂದ ಅಂತಲೂ ಇವು ಕಣ್ಮರೆ ಆಗಿದ್ದು ಸರ್. ಇದು ಎಲ್ಲೂ ಇಲ್ಲ. ಹಳೆಯ ದಿನಗಳು ಮತ್ತೆ ವಾಪಸ್ ಅಂತ ಇಲ್ಲಿ ಇನ್ನೊಬ್ರು ಕೂಡ ಹೇಳ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ ಈ ತರ ಮಾತುಗಳು ಕೇಳಕ್ಕೆ. ಎಲ್ಲೇ ಹೋಟೆಲ್ಗಳಿಗೆ ಹೋದ್ರೆ ತಟ್ಟೆ ಊಟವನ್ನು ನೋಡಿದೀರಾ. ಇವತ್ತಿನ ಕಾಲದಲ್ಲಿ ಈ ತರ ಬಾಳೆ ಎಲೆ ಊಟಗಳು ಸಿಗೋದು ಮದುವೆಗಳಲ್ಲಿ, ಫಂಕ್ಷನ್ ಅಲ್ಲಿ ಅಷ್ಟೇ. ಈ ಹೋಟೆಲಿಗೆ ಬಂದ್ರೆ ನಿಮಗೆ ಬಾಳೆ ಎಲೆ ಊಟ ಸಿಗುತ್ತೆ ನೋಡಿ. ಹುರುಳಿಕಾಳು, ಅವರೆಕಾಳು, ಮೊಳಕೆ ಕಟ್ಟಿದಂತ ಹೆಸರು ಕಾಳು, ಒಂದು ಅದ್ಭುತ ಅಂತ ಹೇಳ್ಬೋದು. 70 ರೂಪಾಯಿಗೆ ಬಾಳೆದೆಲೆ ಊಟ ಇಡೀ ಕರ್ನಾಟಕದ ಎಲ್ಲೂ ಕೊಡಲ್ಲ. ಈ ತರ ಹೊಟ್ಟೆ ತುಂಬಾ ಫುಲ್ ಮೀಲ್ಸ್ ಎಷ್ಟಾರ ಊಟ ಮಾಡಿ. ನವಣಕ್ಕಿ ಅನ್ನ ಸಿಗುತ್ತೆ, ಇಲ್ಲಿ ನವಣಕ್ಕಿ ಪಾಯಸ ಸಿಗುತ್ತೆ. ನೋಡಿ, ಹಿಂಭಾಗಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಈಗಿನ BP, ಶುಗರ್ ಎಲ್ಲ ನೋಡಿ ಹಿಂಭಾಗಕ್ಕೆ ಹೋಗೋ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಮತ್ತೆ ಈಗಿನ ಕಾಲ ನಮ್ಮ ಮನೇಲಿ ಮಾಡ್ತಾ ಇದ್ರು. ಅವಾಗ ಚಾವಕ್ಕಿನ ಬೇಯಿಸಿ ಅದನ್ನ ಅನ್ನ ಮಾಡ್ತಾ ಇದ್ರು. ಅದು ನಮಗೆ ಹೆಲ್ತಿ ಆಗಿದ್ವಿ, 100 ವರ್ಷ ಬದುಕ್ತಾ ಇದ್ರು. ಕಾಯಿಲೆ ಮತ್ತೆ ಅದು BP, ಶುಗರ್. ಈ ಬದಲಾದ ಒಂದು ಕಾಲದಲ್ಲಿ ಹೈಟೆಕ್ ಅಂತ ಹೋಗ್ಬಿಟ್ಟು ಹೋಟೆಲ್ ಅದು ಇದು ಸೇರಿ ತಿಂದು ಜೀವನನೇ ಹಾಳು ಮಾಡ್ಕೊಂತ ಇದೀವಿ. ಹಾಗಾಗಿ ನೆಕ್ಸ್ಟ್ ಈ ವಸ್ತ್ರದಲ್ಲಿ ಈ ಒಂದು ಒಳ್ಳೆ ಉತ್ತಮವಾದ ಹೋಟೆಲ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಎಲ್ಲ ಒಂದ್ಸರಿ ಬಂದು ಭೇಟಿ ಕೊಡಿ. ರಂಗಸ್ವಾಮಿ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲ ಸಿರಿಧಾನ್ಯದ ಊಟನ್ನು. ಇದು ಇನ್ನ ಒಂದು ಎತ್ತರವಾಗಿ ಬೆಳೆಸ್ಲಿಂದ ಆಶೀರ್ವಾದ ಮಾಡ್ತಾ ಮೊದಲ ಪೂಜೆಗೂ ಬಂದಿದ್ವಿ, ವರ್ಷದ ಪೂಜೆಗೂ ಬಂದಿದ್ವಿ. ಮತ್ತೆ ಇನ್ನ ಈ ತರ 100 ಪೂಜೆಗಳಾಗ್ಲಿ ಬರ್ತಾರೇನ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಈ ಸಂದರ್ಭ ಆಶಿಸ್ತಾ. ಬಾಳೆ ಎಲೆ ಮೇಲೆ ಎಷ್ಟು ತರ ಅಡಿಗೆಯನ್ನ ಬಡಿಸಿದ್ದಾರೆ ಅಂತ. ಮುದ್ದೆ ಊಟ, ಉಳ್ಳಿ ಸಾರು, ಹುರುಳಿಕಾಳು, ಅವರೆಕಾಳು ಹಾಕಿದಂತ ಒಂದು ನವಣಕ್ಕಿಯ ಪಲಾವು, ಇದು ಸಾವಕ್ಕಿ ಅನ್ನ. ಈ ಸಾವಕ್ಕಿ ಅನ್ನನ ನಾನು ಚಿಕ್ಕವನಿಂದ ಇದನ್ನ ಕೇಳ್ತಾ ಇದ್ದೆ ಅಷ್ಟೇ. ನಾವೆಲ್ಲ ಸಾವಕ್ಕಿಯನ್ನ ಊಟ ಮಾಡ್ತಾ ಇದ್ವಿ ಅಂತ ನಮ್ಮ ತಾತರು ಅವ್ರು ಹೇಳ್ತಾ ಇದ್ರು. ಫಸ್ಟ್ ಟೈಮ್ ನಾನು ಸಾವಕ್ಕಿ ಅನ್ನ ಊಟ ಮಾಡ್ತಾ ಇದ್ದೀನಿ. ನನಗೆ ಬುದ್ಧಿ ಬಂದಾಗ, ಚಿಕ್ಕ ಹುಡುಗನ ತಿನ್ಸಿದ್ರೆ ಏನೋ ಗೊತ್ತಿಲ್ಲ. ಸೊ ಸಾವಕ್ಕಿ ಅನ್ನ, ನವಣಕ್ಕಿ ಪಲಾವು, ಮೊಳಕೆ ಕಟ್ಟಿದ ಹೆಸರು ಕಾಳು, ಹುರುಳಿಕಾಳು, ಮೊಸರು, ಹುರುಳಿಕಾಳು ಕಾಯಲು, ಹುಳಿ ತೋಕ, ಇವೆಲ್ಲ ವಿಶೇಷತೆಯಿಂದ ಕೂಡಿದಂತ ಊಟ ಅಂತ ಹೇಳ್ಬೋದು. ನೀವು ಒಂದು ಸರಿ ಬಂದು ಇಲ್ಲಿ ಊಟ ಮಾಡಿದ್ರೆ ಮತ್ತೆ ಮತ್ತೆ ನೀವೇ ಹುಡುಕೊಂಬರ್ತೀರಾ. ಸೊ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ಸಜ್ಜೆ ರೊಟ್ಟಿ ಕೂಡ ಇದೆ ನೋಡಿ. ಈ ತರ ಒಂದು ಒಳ್ಳೆ ಊಟವನ್ನ ನಮ್ಮ ಸಿರಿಧಾನ್ಯಗಳ ನಾಡಾದಂಥ ಹೊಸದುರ್ಗದಲ್ಲಿ ಸಿರಿಧಾನ್ಯಗಳನ್ನ ಹೋಟೆಲ್ನ ಮಾಡಿ ಈ ತರ ಊಟವನ್ನ ಬಡಿಸ್ತೀರಾ ಅವ್ರಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವ್ರ ಹೋಟೆಲ್ ಇನ್ನು ಎತ್ತೆತ್ತರಕ್ಕೆ ಬೆಳೀಲಿ. ನೀವು ಕೂಡ ಬಂದು ಈ ಹೋಟೆಲ್ನಲ್ಲಿ ಊಟವನ್ನ ಸವಿದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ.